ಈ ಶಾಲೆಯಲ್ಲಿರೋ ಟೀಚರ್ಗಳು ಮನುಷ್ಯರಲ್ಲ ಮೃಗಗಳು ಎಂಬಂತೆ ಬಾಗಲಕೋಟೆ ಶಾಲೆಯಲ್ಲೊಂದು ರಾಕ್ಷಸ ಕೃತ್ಯ ಬೆಳಕಿಗೆ ಬಂದಿದೆ. ಬುದ್ಧಿಮಾಂದ್ಯ ಮಕ್ಕಳ ಮೇಲೆಯೇ ದೌರ್ಜನ್ಯವೆಸಗಿರೋ ಘಟನೆ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಡೆದಿದೆ. ಅಕ್ಷಯ್ ಇಂಗಾಳ್ಕರ್ ಎಂಬ ಸೈಕೋ ಶಿಕ್ಷಕ ಹಾಗೂ ಆತನ ಹೆಂಡತಿ ಮಕ್ಕಳಿಗೆ ಖಾರದ ಪುಡಿ ಎರಚಿ ಹಿಗ್ಗಾಮುಗ್ಗಾ ಥಳಿಸಿ ಟಾರ್ಚರ್ ಕೊಟ್ಟಿದ್ದಾರೆ. ಇದನ್ನ ತಿಳಿದು ಮಕ್ಕಳ ಪಾಲಕರು ಬುದ್ಧಿಮಾಂದ್ಯ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ. ಇದರಿಂದ ನೊಂದ ಪೋಷಕರು ಸೈಕೋ ಶಿಕ್ಷಕ ದಂಪತಿ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಪೊಲೀಸರು ಭೇಟಿ ನೀಡಿ ಸೈಕೋ ಶಿಕ್ಷಕ ದಂಪತಿಯನ್ನ ಸ್ಟೇಷನ್ಗೆ ಕರೆದೊಯ್ದಿದ್ದಾರೆ. ಯಾರು ಮಾಡ್ಕೊಂಡ್ರ ಯಾರಲ್ಲಿ ಮಾಡ್ರಿ ಕೈ ಹಚ್ಚಿರಿ ಯಾರಲ್ಲಿ ಹೇಳ ಜಲ್ದಿ ಹೇಳ ಬಿಜೆಪಿ ಕಾರ್ಯಕರ್ತೆ ಜ್ಯೋತಿ ಪಾಟೀಲ್ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿನ್ನೆ ರಾತ್ರಿ ನಂದಿಕೂರ ಗ್ರಾಮದ ಬಳಿ ಬಿಜೆಪಿ ಕಾರ್ಯಕರ್ತ ಮಲ್ಲಿನಾಥ್ ಬಿರಾದಾರ್ ಮನೆಗೆ ತೆರಳಿ ಅಲ್ಲಿಯೇ ಸುಸೈಡ್ ಮಾಡಿಕೊಂಡಿದ್ದಾರೆ. ಘಟನೆ ಸಂದರ್ಭದಲ್ಲಿ ಮಲ್ಲಿನಾಥ್ ಬಿರಾದಾರ್ ಮನೆಯಲ್ಲಿ ಇರಲಿಲ್ಲ. ಅವರ ಪತ್ನಿ ಹಾಗೂ 3 ಮಕ್ಕಳು ಮಾತ್ರ ಇದ್ರು. ಏಕಾಏಕಿ ಮನೆ ಬಾಗಿಲು ಬಡಿದ ಜ್ಯೋತಿ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಬೆಂಕಿ ಹಚ್ಚಿಕೊಂಡಿದ್ದಾರೆ. ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಸದ್ಯ ಮಲ್ಲಿನಾಥ್ ಬಿರಾದಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಲೇ ಬುರುಡೆ ಚಿನ್ನಯ್ಯ ಬೆಳ್ತಂಗಡಿ ಪೊಲೀಸರಿಗೆ ಜೀವ ರಕ್ಷಣೆಗೆ ಮನವಿ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ 5 ವಿರುದ್ಧ ದೂರು ದಾಖಲಿಸಿದ್ದು ತನಗೆ ಮತ್ತು ತನ್ನ ಪತ್ನಿಗೆ ಗಿರೀಶ್ ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್, ಸಮೀರ್, ಎಂಡಿ ಮಹೇಶ್ ಶೆಟ್ಟಿ, ತಿಮರೋಡಿ ಇಂದ ಮುಂಬರುವ ದಿನಗಳಲ್ಲಿ ಜೀವ ಬೆದರಿಕೆ ಬರಬಹುದು ಅಂತ ಹೇಳ್ಕೊಂಡಿದ್ದಾರೆ. ಈ ವೇಳೆ ಬೆಳ್ತಂಗಡಿ ಠಾಣೆಯಲ್ಲಿ ಮನವಿ ಸಲ್ಲಿಸಲು ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ತನಗೆ ಹಾಗೂ ತನ್ನ ಪತ್ನಿಗೆ ರಕ್ಷಣೆ ನೀಡಬೇಕಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದ್ದಾರೆ. ಹಣಕಾಸು ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ ಶುರುವಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಘಟನೆ ನಡೆದಿದ್ದು ನಿಜಾಂ ಮೊಹಲ್ಲಾದ ನಿವಾಸಿ ಖಾಜಿ ಪೀರ್ ಕೊಲೆಯಾಗಿದ್ದಾನೆ. ಈತನ ಸ್ನೇಹಿತರಾದ ಮುಸ್ಲಿಂ ಬ್ಲಾಕ್ನ ನಿವಾಸಿ ಜಾವೀದ್ ಹಾಗೂ ಇನಾಯತುಲ್ಲಾ ಕೊಲೆ ಆರೋಪಿಗಳು. ಆರೋಪಿ ಜಾವೀದ್ ನಗರದ ವ್ಯಕ್ತಿಯೊಬ್ಬರಿಂದ 15,000 ಸಾಲ ಪಡೆದಿದ್ದ. ಸಾಲ ಮರುಪಾವತಿ ಮಾಡದ ಕಾರಣ ಜಾವೀದ್ನ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದ. ಬೈಕ್ ಕಿತ್ತುಕೊಳ್ಳಲು ಕೊಲೆಯಾದ ಖಾಜಾಪೀರ್ ಕಾರಣವಾಗಿದ್ದಾನೆ ಅಂತ ಮಂಟಿ ಸರ್ಕಲ್ ಬಳಿ 3 ನಡುವೆ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಜಾವೇದ್ ಕುಡಿದ ಮತ್ತಿನಲ್ಲಿ ಖಾಜಾಪೀರ್ಗೆ ಮರದ ರಿಪೀಸ್ ಪಟ್ಟಿಯಲ್ಲಿ ಹೊಡೆದಿದ್ದಾನೆ. ತೀವ್ರ ಪೆಟ್ಟು ಬಿದ್ದು ಖಾಜಾಪೀರ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಈ ಸಂಬಂಧ ಹುಣಸೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ತಂದೆ ಮಗನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಬಳ್ಳಕೆರೆಯಲ್ಲಿ ನಡೆದಿದೆ. ಏಕಾಏಕಿ ಮನೆಯ ಕಾಂಪೌಂಡ್ಗೆ ನುಗ್ಗಿದ ಕಿಡಿಗೇಡಿಗಳು ರಾಡ್ಗಳಿಂದ ಹಲ್ಲೆ ನಡೆಸಿದ್ದು ಹಲ್ಲೆಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯ್ ಕುಮಾರ್ ಹಾಗೂ ಪುತ್ರ ಅಭಿಷೇಕ್ ಮೇಲೆ ಸುನೀಲ್ ರಂಗ ಹಾಗೂ ಸಹಚರರು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಕ್ರಮ ಕೈಗೊಳ್ಳುತ್ತಾ ಇಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಾಜಿ ಪ್ರಿಯಕರನ ಬಂಧನಕ್ಕೆ ಆಗ್ರಹಿಸಿ ನವವಿವಾಹಿತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾಳೆ. ಮದುವೆಗೆ ಮುನ್ನ ಅಂಬರೀಶ್ ಎಂಬಾತನ ಜೊತೆ ಯುವತಿ ಪ್ರೀತಿಯಲ್ಲಿದ್ಲು. ಆಗ ಪ್ರಿಯಕರ ಆಕೆ ಜೊತೆ ಮದುವೆ ನಿರಾಕರಿಸಿದ್ದ. ವಿಷಯ ತಿಳಿದು ಬೇರೆ ಯುವಕನೊಂದಿಗೆ ಪೋಷಕರು ಆಕೆಯ ಮದುವೆ ಮಾಡಿಸಿದ್ರು. ಆದರೆ ಮದುವೆಯಾದ 20 ದಿನಕ್ಕೆ ಪ್ರಿಯತಮೆಯ ಗಂಡನಿಗೆ ಆಕೆಯ ಖಾಸಗಿ ವಿಡಿಯೋಗಳನ್ನು ಕಳುಹಿಸಿ ಅಂಬರೀಶ್ ವಿಕೃತಿ ಮೆರೆದಿದ್ದಾನೆ. ಗಂಡ ಮಧು ಲವರ್ ಜೊತೆಗಿದ್ದ ಖಾಸಗಿ ವಿಡಿಯೋ ನೋಡಿ ಯುವತಿಯನ್ನ
ಮನೆಯಿಂದ ಹೊರಗಿಟ್ಟಿದ್ದಾನೆ. ಖಾಸಗಿ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿದ್ದು, ಯುವತಿ ಇದೀಗ ದಿಕ್ಕು ತೋಚದೆ ಪ್ರಿಯತಮನ ಮನೆ ಮುಂದೆ ಧರಣಿ ಕುಳಿತಿದ್ದಾಳೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ತಿದ್ದಾಳೆ. ಬೆಂಗಳೂರು ಯಲಹಂಕ ನ್ಯೂಟೌನ್ ಠಾಣೆ ಪಿಎಸ್ಐ ನಾಗರಾಜ್ ರೌಡಿಗಳ ಜೊತೆ ಆಪ್ತತೆ ಇದ್ದಿದ್ದರಿಂದ ಅಮಾನತು ಮಾಡಲಾಗಿದೆ. ಕ್ರಿಮಿನಲ್ಸ್ ಜೊತೆ ಬರ್ತ್ಡೇ ಪಾರ್ಟಿ ಮಾಡಿದ ಪಿಎಸ್ಐ ನಾಗರಾಜ್ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಮಾನತು ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನ ಹಲವು ಠಾಣೆಗಳಲ್ಲಿ ರೌಡಿ ಶೀಟರ್ ದಾಸನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದು, ಈತನ ಜೊತೆ ಪಿಎಸ್ಐ ನಾಗರಾಜ್ ಬರ್ತ್ಡೇ ಪಾರ್ಟಿ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ರಾಯಚೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಮೆಹಬೂಬ್ ಅನ್ನೋರಿಗೆ ಪಂಗನಾಮ ಹಾಕಿದ ಸೈಬರ್ ವಂಚಕ ಅರೆಸ್ಟ್ ಆಗಿದ್ದಾನೆ. 12 ಸೈಬರ್ ಕೇಸ್ಗಳಲ್ಲಿ ಆರೋಪಿಯಾಗಿದ್ದ ಗುಜರಾತ್ ಮೂಲದ ಮೋಹಿತ್ ರೆಜ್ವಾನಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಈತ ಸರ್ಕಾರಿ ಇಂಜಿನಿಯರ್ನಿಂದ ಬರೋಬ್ಬರಿ 28 ಲಕ್ಷ ಹಣ ಹೂಡಿಸಿಕೊಂಡು ವಂಚಿಸಿದ್ದ. ಈತ ಸೃಷ್ಟಿಸಿದ ನಕಲಿ ಟ್ರೇಡಿಂಗ್ ಜಾಲಕ್ಕೆ ಸಿಲುಕಿ ಸರ್ಕಾರಿ ಇಂಜಿನಿಯರ್ ಮೆಹಬೂಬ್ ಲಕ್ಷಾಂತರ ಹಣ ಕಳೆದುಕೊಂಡಿದ್ದಾರೆ. ಕೊನೆಗೂ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ತಿರುವಲ್ಲಿ ಪ್ರವಾಸಿ ಬಸ್ ಪಲ್ಟಿಯಾದ ಘಟನೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಮಿಕಿ ಕಂಚಿಗಾನೆ ಬಳಿ ನಡೆದಿದೆ. ಬೆಂಗಳೂರಿನ ಹೊರನಾಡಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದ ಬಸ್ನಲ್ಲಿ 45ಕ್ಕೂ ಹೆಚ್ಚು ಪ್ರವಾಸಿಗರು ಪ್ರಯಾಣಿಸ್ತಾ ಇದ್ರು. ಅಪಘಾತದಲ್ಲಿ 2 ಪ್ರವಾಸಿಗರಿಗೆ ಗಂಭೀರ ಗಾಯಗಳಾಗಿದ್ದು, ಹಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಗಾಯಾಳುಗಳು ಕಳಸದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಯೋಜನೆ ಮಾಡಿದ್ದ ಹೆಲಿ ಟೂರಿಸಂ ತಡೆಬಿದ್ದಿದೆ. ಕ್ರಿಸ್ಮಸ್ ಹೊಸ ವರ್ಷ ಪ್ರಯುಕ್ತ ಆಯೋಜನೆ ಮಾಡಿದ್ದ ಹೆಲಿ ಟೂರಿಸಂ ಇಂದಿನಿಂದ ಜನವರಿ 6ರವರೆಗೂ ನಡೆಯಬೇಕಿತ್ತು. ಎಕೋ ಸೆನ್ಸಿಟಿವ್ ಝೋನ್ನಲ್ಲಿ ಹೆಲಿ ಟೂರಿಸಂ ಆಯೋಜನೆ ಮಾಡಲಾಗಿತ್ತು. ಆದರೆ ಹೆಲಿಕಾಪ್ಟರ್ ಶಬ್ದ ಮತ್ತು ಸಂಚಾರದಿಂದ ಪಕ್ಷಿಗಳಿಗೆ ಹಾನಿಯಾಗುತ್ತೆ ಅಂತ ಪರಿಸರವಾದಿಗಳು ವಾದಿಸಿದ್ರು. ಅಲ್ಲದೆ ಇದರ ವಿರುದ್ಧ ಗ್ರೀನ್ ಟ್ರಿಬ್ಯುನಲ್ ಮೊರೆ ಹೋಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಹೆಲಿಕಾಪ್ಟರ್ ಹಾರಾಟದಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಲಿ ಟೂರಿಸಂ ನಡೆಯದಂತೆ ಎನ್ಜಿಟಿ ತಡೆ ಕೊಟ್ಟಿದೆ. ಮಾಂತ್ರಿಕ ಶಕ್ತಿಯ ಅದೃಷ್ಟದ ರಾಮ ಲಕ್ಷ್ಮಣ ನಾಣ್ಯ ಎಂದು ನಂಬಿಸಿ ವ್ಯಕ್ತಿಗೆ ಪಂಗನಾಮ ಹಾಕಲು ಯತ್ನಿಸಿದವರಿಗೆ ಹಿಗ್ಗಾಮುಗ್ಗಾ ಥಳಿಸಿರೋ ಘಟನೆ ಮಂಡ್ಯದಲ್ಲಿ ನಡೆದಿದೆ. ನಾಗಮಂಗಲ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಮಾಂತ್ರಿಕ ನಾಣ್ಯ ಎಂದು ಹಣ ಪಡೆದು ವಂಚಿಸುವ ವೇಳೆ ತಗಲಾಕೊಂಡಿದ್ದಾರೆ. ಶಿಕಾರಿಪುರ ಗ್ರಾಮದ ಯಶವಂತರಾವ್ ಸುಧೀರ್ನನ್ನ ಹಿಡಿದು ಗ್ರಾಮಸ್ಥರು ಧರ್ಮದೇಟು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೋರ್ವ ಪರಾರಿಯಾಗಿದ್ದಾನೆ. ವಂಚಕರು ಬೆಂಗಳೂರಿನ ವ್ಯಕ್ತಿಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸಂಪರ್ಕಿಸಿ ಈ ನಾಣ್ಯದಲ್ಲಿ ಅನಂತ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ 1 ಲಕ್ಷ ಹಣಕ್ಕೆ ಇದನ್ನ ನೀಡುವುದಾಗಿ ಆತನನ್ನ ನಾಗಮಂಗಲ ಪಟ್ಟಣಕ್ಕೆ ಕರೆಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ತಾಮ್ರದ ನಾಣ್ಯ ನೀಡಿ ಪರಾರಿಯಾಗಲು ಯತ್ನಿಸಿದಾಗ ವ್ಯಕ್ತಿಯು ಚೀರಾಡಿದ್ದಾನೆ. ಸ್ಥಳದಲ್ಲಿದ್ದ ಸಾರ್ವಜನಿಕರು ಇಬ್ಬರನ್ನ ಹಿಡಿದು ಧರ್ಮದೇಟು ಕೊಟ್ಟಿದ್ದಾರೆ. ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಶಿಕಾರಿಪುರದ ದಂಧೆ ಕಳ್ಳ ನನ್ನ ಮಕ್ಕಳ ನೀವು ಕಾಯಿನ್ ಕೊಡ್ತೀನಿ ಚಿನ್ನ ಕೊಡ್ತೀನಿ ಅಂತ ಜನಗಳು ವ್ಯಾಪಾರ ಕೊಟ್ಟಿರೋ ಪುಣ್ಯಾತ್ಮರು. ಶಿಕಾರಿಪುರದ ದಂಧೆ ನೋಡಿ ನೋಡಿ ಫ್ರಾಡ್ ನನ್ನ ಮಗ ಇಲ್ಲೇ ಅವ್ರೆ ಎಷ್ಟೋ ಚಿಕ್ಕಬಳ್ಳಾಪುರದಲ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ತಂತ್ರಗಾರಿಕೆಯಿಂದ ಎನ್ಡಿಎ ಅಭ್ಯರ್ಥಿಗಳಿಗೆ ಗೆಲುವು ಸಿಕ್ಕಿದೆ. ಕಡೇಹಳ್ಳಿ ಗಂಗಿರೆಡ್ಡಿ ಅಧ್ಯಕ್ಷರಾಗಿ ಹಾಗೂ ಬ್ರಾಹ್ಮಣರ ಹಳ್ಳಿ ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ
ಸಹಕಾರ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ತನ್ನ ಹಿಡಿತವನ್ನ ಸಾಧಿಸಿದೆ. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಮತ್ತು ಎನ್ಡಿಎ ಮುಖಂಡರ ನಡುವೆ ಭಾರೀ ಪೈಪೋಟಿ ನಡೆದು ವಾಗ್ವಾದ ಗದ್ದಲ ನಡೆದು ಕೆಲಕಾಲ ರಾಜಕೀಯ ಹೈಡ್ರಾಮಾ ಕೂಡ ನಡೆಯಿತು. ಅಧಿಕಾರ ಹಿಡಿಯಲು ಕಾಂಗ್ರೆಸ್ ನಡೆಸಿದ ತಂತ್ರಗಾರಿಕೆಯನ್ನ ಮೆಟ್ಟಿ ನಿಲ್ಲುವಲ್ಲಿ ಎನ್ಡಿಎ ಮೈತ್ರಿಕೂಟ ಯಶಸ್ವಿಯಾಗಿದೆ. भारत माता के नरेंद्र मोदी के डॉक्टर सुधाकर अन्ने के केशव अन्ने के देवेगौड़ा जी के सुधाकर के भारत माता के नरेंद्र मोदी के डॉक्टर सुधाकर अन्ने के केशव अन्ने के ಗಂಡನ ಮನೆಯ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಸೈಯದ್ ಸಾದತ್ ಕಾಲೋನಿಯಲ್ಲಿ ನಡೆದಿದೆ. 23 ವರ್ಷದ ಆಯೇಷಾ ಮೃತಪಟ್ಟ ಪತ್ನಿ ಗಂಡನ ಮನೆಯ ಕಿರುಕುಳ ಆರೋಪ ಕೇಳಿಬಂದಿದ್ದು 3 ದಿನದ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ಅಂತ ಮಾಹಿತಿ ತಿಳಿದು ಬಂದಿದೆ. ಇಂದು ಚಿಕಿತ್ಸೆ ಫಲಿಸದೆ ಆಯೇಷಾ ಸಾವನ್ನಪ್ಪಿದ್ದಾಳೆ. ಈ ಘಟನೆ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಹಾಕಿದ ಡಾಂಬರ್ ಇಂದು ಕಿತ್ತು ಬಂದಿರೋ ಘಟನೆ ಚಿಕ್ಕಮಗಳೂರು ನಗರದ ನಾಯ್ಡು ರಸ್ತೆಯಲ್ಲಿ ನಡೆದಿದೆ. ನಿನ್ನೆ ಹಾಕಿದ ಡಾಂಬರ್ನನ್ನ ಇಂದು ಕಾಲಲ್ಲೇ ಕಿತ್ತು ಸ್ಥಳೀಯರು ಕಳಪೆ ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದಾದ್ಯಂತ ಡಾಂಬರ್ ಕೆಲಸ ಮಾಡ್ತಾ ಇರೋ ಲೋಕೋಪಯೋಗಿ ಇಲಾಖೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಕಳಪೆ ಕಾಮಗಾರಿಯಿಂದ ಬೈಕ್ಗಳು ಸ್ಕಿಡ್ ಆಗ್ತಾ ಇದೆ. ಅನಾಹುತ ಆದ್ರೆ ಯಾರು ಹೊಣೆ? ರಸ್ತೆಯಲ್ಲಿ ಕೂಡಲೇ ದುರಸ್ತಿ ಕಾರ್ಯ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನ ದೊಡ್ಡಿ ಗ್ರಾಮದ ಮನೆಯಲ್ಲಿ ನಿಗೂಢವಾಗಿ ರಕ್ತ ಪತ್ತೆಯಾಗಿದ್ದ ಪ್ರಕರಣ ಸಂಬಂಧ ಎಫ್ಎಸ್ಎಲ್ ವರದಿಯಿಂದ ಕೊನೆಗೂ ಸತ್ಯ ಬಯಲಾಗಿದೆ. ಪೊಲೀಸರ ಎಫ್ಎಸ್ಎಲ್ ವರದಿಯಲ್ಲಿ ಇದು ಮನೆ ಮಾಲೀಕನ ರಕ್ತವೇ ಎಂಬುದು ದೃಢವಾಗಿದೆ. ಅಕ್ಟೋಬರ್ 22ರಂದು ಸೌಮ್ಯ ಸತೀಶ್ ದಂಪತಿ ಮನೆಯಲ್ಲಿ ನಿಗೂಢವಾಗಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಮೊದಲಿಗೆ ಯಾವುದೋ ಪ್ರಾಣಿಯ ರಕ್ತ ಎಂಬ ಸಂಶಯ ವ್ಯಕ್ತವಾಗಿತ್ತು. ನಂತರ ಅದು ಮನುಷ್ಯನ ರಕ್ತವೆಂಬುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ರಕ್ತ ಮಾದರಿ ಪರೀಕ್ಷೆಯಲ್ಲಿ ಮನೆ ಮಾಲೀಕ ಸತೀಶ್ ರದ್ದೇ ರಕ್ತ ಎಂಬುದು ಸಾಬೀತಾಗಿದೆ. ಸತೀಶ್ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ರಕ್ತ ತೆಳುವುಗೊಳಿಸುವುದಕ್ಕೆ ಮಾತ್ರೆ ತೆಗೆದುಕೊಳ್ತಾ ಇದ್ರು. ಇದರಿಂದ ಮೈಯಲ್ಲಿ ಆಗಿದ್ದ ಸೂಚಿ ಗಾತ್ರದ ಗಾಯದಿಂದ ರಕ್ತ ಚಿಮ್ಮಿದೆ. ಇದು ಮನೆ ಮಾಲೀಕ ಸತೀಶ್ಗೂ ಅರಿವಿಗೆ ಬಂದಿರಲಿಲ್ಲ. ಇದರಿಂದ ಯಾರೋ ಮಾಟಮಂತ್ರಕ್ಕೆ ಮನೆಯಲ್ಲಿ ರಕ್ತ ಚೆಲ್ಲಿದ್ದಾರೆ ಅಂತ ಕುಟುಂಬಸ್ಥರು ಗಾಬರಿಗೊಂಡಿದ್ರು. ಗ್ರಾಮಸ್ಥರು ಅಚ್ಚರಿಗೊಂಡಿದ್ದು ಈ ರಹಸ್ಯವನ್ನ ಕೊನೆಗೂ ಭೇದಿಸಲಾಗಿದೆ. ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನದಲ್ಲಿ ಗೋಲ್ಮಾಲ್ ಮಾಡಿ ಗ್ರಾಹಕರಿಗೆ ಮೋಸ ಮಾಡಿದ ಪ್ರಕರಣ ಸಂಬಂಧ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ರಾಜಶೇಖರ್ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡು ಮೈಸೂರಿನ ವಿಜಯನಗರ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. 2014ರಿಂದ ಕೆನರಾ ಬ್ಯಾಂಕ್ನಲ್ಲಿ ಅಶ್ವಿನ್ ಆಚಾರ ಕೆಲಸ ಮಾಡ್ತಾ ಇದ್ದ. ಇತ್ತೀಚೆಗೆ ಎಚ್ಬಿ ಕಿರಣ್ ಹಾಗೂ ಶ್ವೇತಾ ಎಂಬ ಗ್ರಾಹಕರ ಆಭರಣದಲ್ಲಿ ತೂಕ ಕಡಿಮೆಯಾಗಿರುವುದು ಪಕ್ಕಾದ ನಂತರದಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕ ಈ ಬಗ್ಗೆ ದೂರು ದಾಖಲಿಸಿದರು. ಸಾರ್ವಜನಿಕರಿಗೆ ಹೆದರಿ ಪಿಡಿಒ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆ ಇತ್ತು. ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಿಡಿಒ ವಿರುದ್ಧ ಜನ ತಿರುಗಿಬಿದ್ರು. ಸಾರ್ವಜನಿಕರ ಪ್ರಶ್ನೆಗಳಿಗೆ ಹೆದರಿ ಬೆದರಿದ ಪಿಡಿಒ ಅರುಣ ಸಭೆ ಮುಗಿಯಿತು ಅಂತ ಅಲ್ಲಿಂದ ಕಾಲ್ಕಿದ್ರು. ಪಿಡಿಒ ಅರುಣ ಅವರ ಈ ವರ್ತನೆ ಖಂಡಿಸಿ ಸಾದಲಿ ಗ್ರಾಮ ಪಂಚಾಯಿತಿ ಮುಂದೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. सर 5 निमिष कार्यक्रम చేయడానికి గ్రామ సభ మాకు ಬೇಕಲ್ಲ ಮಜಾಲ್ ಬಿಡ್ತಾ ಉన్నారు ಮಾಡಿ మీరు ಆರೋಗ್ಯ ಮತ್ತು ಶಿಕ್ಷಣ ಬಗ್ಗೆ ನೀವೇನೇ ಕ್ರಮ ಕೈಗೊಂಡಿದ್ದೀರಾ
ಧಿಕ್ಕಾರ ಧಿಕ್ಕಾರ ಗ್ರಾಮ ಪಂಚಾಯತ್ಗೆ ಗ್ರಾಮ ಪಂಚಾಯತ್ ವಿಳಂಬ ಮಾಡ್ತಿರುವ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ವಿಳಂಬ ಮಾಡ್ತಿರುವ ಅಧಿಕಾರಿಗಳಿಗೆ ಪತಿ ಕಣ್ಣೀರು ಹಾಕಿದ್ದಾರೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ಮೆಟ್ಟಿಲು ಮೇಲೆ ಮಗನ ಜೊತೆ ಕಾದು ಕುಳಿತಿದ್ದ ದಿವ್ಯಾಂಗ ದಂಪತಿಯ ಮನವಿಯನ್ನ ಸ್ವೀಕರಿಸಿದೆ ಸಿಎಂ ಹಾಗೆಯೇ ತೆರಳಿದ್ದಾರೆ. ಇತ್ತ ನೋಡಿಯೂ ನೋಡದಂತೆ ಅವಸರದಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ದು ದಂಪತಿ ನಿರಾಸೆಯಿಂದ ಕಣ್ಣೀರು ಹಾಕಿದ್ದಾರೆ. ಖನದಾಳ ಗ್ರಾಮದ ಯಲ್ಲಪ್ಪ ನಾಯ್ಕ, ಬಾಳವ್ವ ನಾಯ್ಕ ಎಂಬುವರು ನಿವೇಶನ ಕೊಡಿಸೋದಾಗಿ ಹಣ ಪಡೆದು ಈ ದಂಪತಿಗೆ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ವಂಚಕರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರು. ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಳಿ ಸಮಸ್ಯೆ ಪರಿಹಾರದ ನಿರೀಕ್ಷೆಯಲ್ಲಿ ಬಂದಿದ್ರು. ಆದರೆ ಅವರ ನಿರೀಕ್ಷೆ ಹುಸಿಯಾಗಿದೆ. ಇಲ್ರಿ ಮನೆ ಹೋಮ್ ಮಿನಿಸ್ಟರ್ಗೆ ಲೆಟ್ರ್ ಕೊಟ್ಟಿದ್ದು ರೀ, ಅವ್ರ ಕೆಲಸ ಮಾಡಿ ಕೊಡ್ತಾವ ಅಂದ್ರಿ, ಇನ್ನೂ ಅವ್ರು ಕೊಟ್ಟಿಲ್ರಿ. ಈಗ ಇಲ್ಲೇ ನಾವು ಒಂದು ವಾರ ಇಲ್ಲೇ ಎಡ್ತಾಕತ್ತೀವಿ ರೀ. ಇವತ್ತು ಬೆಳಿಗ್ಗೆ ಬಂದೇವ್ರಿ, ಇದು ಸಿದ್ದರಾಮಯ್ಯಗೆ ಭೇಟಿ ಆಗ್ಬೇಕತ್ತರಿ. ನಮಗೆ ಇನ್ನೋರು ಯಾವ್ದಾದ್ವಿ ಇಲ್ಲಿ ಬಂದವ್ರು ಸರಿ ನಮ್ಮನ್ನು ನೋಡ್ಲಿಲ್ಲ ರೀ, ಹಂಗೆ ಹೋಗಿಬಿಟ್ರಿ. ನಮ್ಗೆ ಇನ್ನೋರು ನ್ಯಾಯನೇ ಸಿಕ್ಕಿಲ್ರಿ. ನಮಗೆ ನಾವು ಎಲ್ಲಿಗೆ ಹೋಗ್ಬೇಕೇನು, ಸಾಯೋದು ಒಂದೇ ಹೋದೈತ್ರಿ ನಮಗಿನ. ಸಿದ್ದರಾಮಯ್ಯ ಇಂಥವ್ರು ನಮ್ಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ಇನ್ನು ಎಲ್ಲಿ ಹೋಗಿ ಸಾಯ್ದ್ರಿ. ನಾವಿನ್ನು ನನ್ನ ಗಂಡಿಗೂ ಕಾಲಿಲ್ರಿ, ನಮಗೂ ಕಾಲಿಲ್ರಿ. ನಾವು ಎಲ್ಲಿ ದುಡ್ಕೊಂತೀನೋ ಅಷ್ಟು ನಮಗಿಲ್ರಿ. ಫಸ್ಟ್ ರೀ ನಾವು ಹೊಲ ಮಾರಿದ್ದೀವಿ ರೀ, ಸಾಲಿಗಾಗಿ ರೀ. ಹೊಲ ಮಾರಿದ್ವು ಅಂತ ಮಾಡಿ ರೊಕ್ಕ ಇದ್ದು ರೀ. ಮನೆ ಭೇಟಿಯಾಗಿದ್ದು ರೀ. ಇನ್ನೂ ಏನೋ ಅವ್ರು ಕ್ರಮ ತೊಗೊಂಡಿಲ್ರಿ. ನಮ್ಗೆ ಇನ್ನೋರು ನ್ಯಾಯ ಸಿಕ್ಕಿಲ್ರಿ. ನಮ್ಗೆ ಇನ್ನೂ ಹಾರಿಗಿರ್ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಿಟ್ಟೇನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅವ್ಯವಸ್ಥೆಗಳ ಆಗರವಾಗಿದೆ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹುಳುಗಳು ಇರುತ್ತೆ, ಸ್ವಚ್ಛತೆ ಇಲ್ಲ ಅಂತ ಮಕ್ಕಳ ಪೋಷಕರು ಆರೋಪಿಸಿ ಅಡುಗೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನ್ನ ಸಾಂಬಾರಿನ ಪಾತ್ರೆಯಲ್ಲಿ ಹುಳುಗಳನ್ನು ಕಂಡು ಶಾಲೆಯ ಶಿಕ್ಷಕರು ಅಡುಗೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಮೊಗ್ಗದಲ್ಲಿ ರೈಲಿನ ಮುಂದೆ ಹಾರಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ಆತನ ಉಳಿದ ಜೀವ ಉಳಿದಿದೆ. ಸಾಗರನಗರದ ಚಂದ್ರಮಾವಿನ ಕೊಪ್ಪಲು ಸಮೀಪ ಘಟನೆ ನಡೆದಿದ್ದು, ತಾಳಗುಪ್ಪ ಮೈಸೂರು ರೈಲಿನ ಎದುರು ಹಾರಿ ನರೇಂದ್ರ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆದರೆ ಲೋಕೋ ಪೈಲಟ್ ತಕ್ಷಣವೇ ಎಚ್ಚೆತ್ತು ಬ್ರೇಕ್ ಹಾಕಿ ರೈಲು ನಿಲ್ಲಿಸಿದ್ದಾರೆ. ಸ್ಥಳೀಯರು ನರೇಂದ್ರನನ್ನ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈಗ ನಂಬರ್ ಕೊಟ್ಟನಲ್ಲ ಅದನ್ನ ಹೇಳಿಲ್ವ ಅದಕ್ಕೆ ಗೋಹತ್ಯೆ ಆರೋಪಿಯ ಬಿಡುಗಡೆಗೆ ವಿರೋಧಿಸಿ ಹಾಸನ ನಗರ ಪೊಲೀಸ್ ಠಾಣೆ ಎದುರು ಶ್ರೀರಾಮ ಸೇನೆಯಿಂದ ದಿಢೀರ್ ಪ್ರತಿಭಟನೆ ನಡೆಸಲಾಗಿದೆ. ರಾತ್ರೋರಾತ್ರಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ನಿನ್ನೆ ಗೋಹತ್ಯೆ ಮಾಡಿ ಚರ್ಮ ಸಾಗಾಟ ಮಾಡ್ತಾ ಇದ್ದವನನ್ನ ಹಿಡಿದು ಶ್ರೀರಾಮ ಸೇನೆ ಕಾರ್ಯಕರ್ತರು ವಾಹನದ ಸಮೇತ ಪೊಲೀಸರಿಗೆ ಒಪ್ಪಿಸಿದ್ರು. ಆದರೆ ಇಂದು ಪೊಲೀಸರು ಸ್ಟೇಷನ್ ಬೇಲ್ ನೀಡಿ ಮನೆಗೆ ಕಳುಹಿಸಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟಿಸಿದ್ದಾರೆ. ಭತ್ತದ ಮೇವಿನ ಬಣವೆಗಳಿಗೆ ಏಕಾಏಕಿ ಬೆಂಕಿ ತಗುಲಿ ಅಗ್ನಿಗಾಹುತಿಯಾದ ಘಟನೆ ರಾಯಚೂರಿನ ಮಾನ್ವಿ ತಾಲೂಕಿನ ಬೈಲಮರ್ಚೇಡ್ ಗ್ರಾಮದಲ್ಲಿ ನಡೆದಿದೆ. ಈ ಭಯಾನಕ ಬೆಂಕಿ ಅನಾಹುತದಲ್ಲಿ ಕೂದಲಳಿಯ ಅಂತರದಲ್ಲಿ ಜಾನುವಾರುಗಳು ಪ್ರಾಣಾಪಾಯದಿಂದ ಪಾರಾಗಿದೆ. ಸ್ಥಳೀಯರು ಕಿರುಚಾಡಿದ್ರಿಂದ ಬಣವೆಗಳ ಪಕ್ಕದಲ್ಲೇ ಕಟ್ಟಲಾಗಿದ್ದ ಜಾನುವಾರುಗಳನ್ನು ರೈತರು ಕೂಡಲೇ ರಕ್ಷಣೆ ಮಾಡಿದ್ದಾರೆ. ರೈತ ಬಸವರಾಜ್ ಹಾಗೂ ಚಂದ್ರ ಅನ್ನೂರಿಗೆ ಸೇರಿದ ಸುಮಾರು 20 ಎಕರೆ ಜಮೀನಿನ 2 ದೊಡ್ಡ ಪ್ರಮಾಣದ ಮೇವಿನ ಬಣವೆಗಳು ಸುಟ್ಟು ಕರಕಲಾಗಿದೆ. ಈ ಮೇವು ಸುಮಾರು 4 ಲಕ್ಷ ಮೌಲ್ಯದಾಗಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಚಿರತೆಗಳ ಉಪಟಳ ಮುಂದುವರೆದಿದೆ. ಚಿರತೆಯನ್ನ ಸೆರೆ ಹಿಡಿಯದ ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಚಿರತೆ ದಾಳಿಗೆ ಗಾಯಗೊಂಡ ಮೇಕೆಯೊಂದಿಗೆ ಅರಣ್ಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು ವನ್ಯಜೀವಿಗಳ ಉಪಟಳದಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ. ಸಾರಿಗೆ ಬಸ್ ಡಿಕ್ಕಿಯಾಗಿ 2 ದನಗಳು ಗಂಭೀರವಾಗಿ ಗಾಯಗೊಂಡ ಘಟನೆ ಬೀದರ್ನ ಭಾಲ್ಕಿ ತಾಲೂಕಿನ ಸೇವಾನಗರ ತಾಂಡಾ ಬಳಿ ನಡೆದಿದೆ. ಭಾಲ್ಕಿಯಿಂದ ಬೀದರ್ ಕಡೆಗೆ ಬರ್ತಾ ಇದ್ದ
ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಪರಿಣಾಮ ಒಂದು ದನದ ಕಾಲು ಮೂಳೆ ಮುರಿತವಾಗಿದೆ. ಮತ್ತೊಂದು ದನದ ಮುಖಕ್ಕೆ ಗಂಭೀರ ಗಾಯವಾಗಿದ್ದು ಸ್ಥಳೀಯರು ದನಗಳನ್ನು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಸ್ಥಳೀಯರು ಚಲಿಸ್ತಾ ಇದ್ದ ಬಸ್ಗೆ ಏಕಾಏಕಿ ಬೀಡಾಡಿ ದನಗಳು ಅಡ್ಡಲಾಗಿ ಬಂದಿದ್ದರಿಂದ ಅಪಘಾತ ಸಂಭವಿಸಿದೆ. इलाज कसा करो तो पिता क्या करे पोलीस नाही बघ ಇದ್ದಕ್ಕಿದ್ದಂತೆ 12 ಕುರಿಗಳು ಕುಸಿದು ಬಿದ್ದು ಸಾವನ್ನಪ್ಪಿರೋ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಬಾಪುರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರೈತ ಮಹಿಳೆ ನಾರಾಯಣಮ್ಮ ಎಂಬುವರಿಗೆ ಸೇರಿದ ಕುರಿಗಳು ಅನಾರೋಗ್ಯದಿಂದ ಸಾವನ್ನಪ್ಪಿವೆ. ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ರೈತ ಮಹಿಳೆಯ ಮನವಿ ಮಾಡಿಕೊಂಡಿದ್ದಾರೆ. ಚಾಮರಾಜನಗರ ತಾಲೂಕಿನ ನಂಜದೇವನಪುರ ಗ್ರಾಮದಲ್ಲಿ ಒಟ್ಟಿಗೆ 5 ಹುಲಿಗಳ ಓಡಾಟ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಕುಮಾರಸ್ವಾಮಿ ಎಂಬುವರ ಜಮೀನಿನ ಸಿಸಿಟಿವಿಯಲ್ಲಿ ಹುಲಿಗಳ ಓಡಾಟದ ದೃಶ್ಯ ಸೆರೆಯಾಗಿದ್ದು ಸ್ಥಳೀಯರು ಜೀವ ಭಯದಲ್ಲಿದ್ದಾರೆ. ಆಂಧ್ರದ ಅನಂತಪುರ ಬಳಿ ಭೀಕರ ಅಪಘಾತ ಸಂಭವಿಸಿ ಕರ್ನಾಟಕದ 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಅನಂತಪುರ ಜಿಲ್ಲೆಯ ಪಾಮಿಡಿ ಬಳಿ ಘಟನೆ ನಡೆದಿದ್ದು ನಿಂತಿದ್ದ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅನಾಹುತ ಸಂಭವಿಸಿದೆ. ವೃದ್ಧ ವೆಂಕಟೇಶ್ ಆಚಾರಿ ಹಾಗೂ ಆತನ ಪತ್ನಿ ಗೀತಾ ಮೃತ ದುರ್ದೈವಿಗಳು. ಮೃತರು ಚಿಕ್ಕಬಳ್ಳಾಪುರ ತಾಲೂಕಿನ ಗವಿಗಾನಹಳ್ಳಿ ಗ್ರಾಮದವರು. ಗವಿಗಾನಹಳ್ಳಿ ಗ್ರಾಮದ ವಿಷ್ಣು ಭಗವಾನ್ ಹಾಗೂ ಆತನ ಪತ್ನಿ ಅಕ್ಷಿತಾ ಡ್ರೈವರ್ ನರಸಿಂಹಮೂರ್ತಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನು ಅನಂತಪುರ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನೋವಾ ಕಾರು ಹಾಗೂ ಆಂಧ್ರದ ಎಪಿಆರ್ಟಿಸಿ ಬಸ್ ಡಿಕ್ಕಿಯಾಗಿ ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ತುಮಕೂರಿನ ಕಡಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಪಾವಗಡದಿಂದ ಪೆನುಕೊಂಡ ಕಡೆ ಇನೋವಾ ಕಾರು ಹೋಗ್ತಾ ಇದ್ದ ವೇಳೆ ಎಪಿಆರ್ಟಿಸಿ ಬಸ್ ಡಿಕ್ಕಿಯಾಗಿ ಹಳ್ಳಕ್ಕೆ ನುಗ್ಗಿದೆ. ಈ ಸಂದರ್ಭದಲ್ಲಿ ಕಾರು ಚಾಲಕ ರಾಜಶೇಖರ್ ರೆಡ್ಡಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣದಿಂದ ಎಪಿಆರ್ಟಿಸಿ ಬಸ್ನಲ್ಲಿದ್ದ 25ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳುಗಳನ್ನು ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಸುರೇಶ್ ಹಾಗೂ ಪಾವಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡದ ಹಳೆ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ವ್ಯಕ್ತಿ ಶವ ಪತ್ತೆಯಾಗಿದೆ. ಮೃತ ವ್ಯಕ್ತಿಯ ಗುರುತು ಈವರೆಗೂ ಪತ್ತೆಯಾಗಿಲ್ಲ. ಕಸ ಬಿಸಾಕುವ ಜಾಗದಲ್ಲಿ ಶವ ಸಿಕ್ಕಿದ್ದು ಸಾವಿಗೆ ನಿಖರ ಕಾರಣವೂ ಕೂಡ ಇನ್ನೂ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಧಾರವಾಡ ಶಹರ ಪೊಲೀಸರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮೃತನ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ 2ನೇ ವಾರಕ್ಕೆ ಕಾಲಿಟ್ಟಿದೆ. ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಂದು ಮಂಡ್ಯದ ಮಹಾವೀರ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಬರ್ತಾ ಇದ್ದಂತೆ ಡಿ ಬಾಸ್ಗೆ ಜೈಕಾರ ಕೇಳಿಬಂತು. ವಿಜಯಲಕ್ಷ್ಮಿಯನ್ನು ಅದ್ಧೂರಿಯಾಗಿ ಬರಮಾಡಿಕೊಂಡ ಮಂಡ್ಯ ಜನ ಅರಿಶಿನ ಕುಂಕುಮ ಬಾಗಿನ ಕೊಟ್ಟರು. ಅಭಿಮಾನಿಗಳ ಅಭಿಮಾನ ಕಂಡು ವಿಜಯಲಕ್ಷ್ಮಿ ಭಾವುಕರಾದರು. ಡೆವಿಲ್ ಯಶಸ್ವಿಗೆ ಅಭಿಮಾನಿಗಳ ಈ ಅಭಿಮಾನ ಸಾಕು, ನಿಮ್ಮ ಈ ಅಭಿಮಾನದ ಶ್ರೀರಕ್ಷೆಯ ದರ್ಶನಗೆ ಬಲ ಅಂತ ಹೇಳಿದ್ರು. ಬಳಿಕ ಕಾರ್ಯಕ್ರಮ ಮುಗಿಸಿ ಧನ್ಯವಾದ ಹೇಳಿ ಹೊರಟರು.